ಇವತ್ತು ಬೆಳಗ್ಗೆ ಒಂದು ಪ್ರೋಗ್ರಾಮ್ ಇತ್ತು ಅಂತ ಆಟೋದಲ್ಲಿ ಐಟಮ್ನೆಲ್ಲ ಹಾಕೊಂಡು ಫ್ರೆಂಡ್ನೆಲ್ಲ ಹಾಕೊಂಡು ಹೋಗಿ ಜಾಗದಲ್ಲಿ ಕೂತ್ಕೊಂಡು ಇಳ್ಬಿಟ್ಟು ನೋಡಿದ್ರೆ ನಮ್ಮ ಕಾಲೇಜ್ ಹುಡುಗಿರೆಲ್ಲ ಕಳ್ಸ ಎತ್ಕೊಬತ್ತಿದ್ರು. ಗೈಸ್ ನೋಡಿ ಗೈಸ್, ನಮ್ಮ ಕ್ಲಾಸ್ ಹುಡುಗಿರ್ನೆಲ್ಲ ಕರ್ಬಿಟ್ಟು ಇಲ್ಲಿ ವೀಡಿಯೋ ಮಾಡಿಸ್ತಾರೆ, ಕಳ್ಸ ಇಸ್ಕೊಂಡು ನಮ್ಮೇನು ನೋಡಿದ್ರೆ ಕೆಲಸ ಮಾಡಿಸ್ತಾರೆ. ನಿಜವಾಗ್ಲೂ ಗೈಸ್ ಇಷ್ಟು ಅಜೀಬ್ ಅನ್ಸೈತಂದರೆ ಜೀವನ ಇಷ್ಟಕ್ಕೆ ಥೂ ಅನ್ಸ್ಬಿಡ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಪಾಪ ನಮ್ಮ ಹುಡುಗರು ಒಳಗಡೆ ಬಂದು ನೋಡಿದ್ರೆ ಇನ್ನೂ ಗೆಸ್ಟ್ ಬಂದಿರಲಿಲ್ಲ ಅಂತ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಇಲ್ಲಿ ನೋಡಿದ್ರೆ ನಮ್ಮ ಆ್ಯಕ್ಟರ್ಸ್ ಎಲ್ಲ ಬಂದ್ಬಿಟ್ಟಿದ್ರು ನಾಟಕ ಮಾಡೋಕ್ಕೆ ಅಂತ. ಅದಕ್ಕೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಅಂತ ನಾವು ಸ್ವಲ್ಪ ಕುತ್ಕೊಂಡು ನೋಡೋದ್ವಿ ಸ್ಟೇಜ್ ಮೇಲೆ ಏನೇನು ಮಾಡ್ತಾರೆ ಅಂತ. ಇಷ್ಟ ಆಗಲಿಲ್ಲ ಅಷ್ಟೊಂದು ಗೈಸ್, ಅದಕ್ಕೆ ಆಚೆ ಬಂದ್ಬಿಟ್ವಿ. ಪಾರ್ಕ್ ಹತ್ರ ಇತ್ತು, ಆಟ ಆಡಕ್ಕೆ ಹೋಗೋಣ ಅಂತ. ಪಾರ್ಕಿಗೆ ಹೋಗಿ ಆಟ ಆಡಿದ್ಮೇಲೆ ಯಾರು ಆ್ಯಕ್ಟರ್ ಬಂದಿದ್ರು ಅಂತ ಅವ್ರನ್ನ ನೋಡಕ್ಕೆ ಬಂದ್ವಿ. ನೋಡ್ಬಿಟ್ಟು ನಮ್ಮ ನಾಟಕಕ್ಕೆ ಟೈಮ್ ಆಗೋಯ್ತು ಅಂತ ರೆಡಿ ಆಗೋಣ ಅಂತ ಹೋದೆ. ಆಮೇಲೆ ನಮ್ಮ ಫ್ಯಾನ್ ಒಬ್ಬ ಬಂದಿದ್ದು, ಅವನ ಹತ್ರ ಸ್ವಲ್ಪ ಫೋಟೋ ಗಿಟ ತೊಗೊಂಡು ನಮ್ಮ ಸರ್ ಕೈಯಲ್ಲಿ ಮೀಸೆ ಬಳಸ್ಕೊಂಡು ನಮ್ಮ ಮ್ಯಾಮ್ ಬಂದಿದ್ರು, ಅವ್ರ ಕೈಯಲ್ಲಿ ನಾಮ ಬಳಸ್ಕೊಂಡು ರೆಡಿ ಆದೆ ನಾನು. ಬೆಳಗ್ಗೆಯಿಂದ 9 ಗಂಟೆಯಿಂದ ಇಲ್ಲಿ ಇದ್ಬಿಟ್ಟು ಈಗ ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾರೆ. ಪಾಪ ಇವನಂತೂ ಫುಲ್ ಫೀಲಿಂಗಲ್ಲಿ ಅವನೇ. ಗೈಸ್ ತಿರ್ಗಾ ನಾಟಕ ಐತೆ ಅಂತ ಹೇಳ್ತಾರೆ. ಆದರೆ ತಿರ್ಗಾ ನೋಡಿ ಗೈಸ್, ಇವ್ನು ಖುಷಿ ನೋಡಿ ಗೈಸ್ ಹೆಂಗೈತೆ. ಈ ವ್ಲಾಗ್ದು ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಒಂದ್ಸತಿ ಹೋಗಿ ವಿಸಿಟ್ ಮಾಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹುಡುಗನೇ ಸಪೋರ್ಟ್ ಮಾಡಿ ಅಂತ. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಲೇಟ್ ಆಗಿಬಿಟ್ಟಿದ್ದಂತ ಒಂದು ರೆಸ್ಟೋರೆಂಟಿಗೆ ಬಂದು ಊಟ ಮಾಡೋಕ್ಕೆ ಅಂತ. ಅಲ್ಲಿ ನೋಡಿದ್ರೆ ನಮ್ಮ ಸರ್ಮಗ ನಿಂತಿದ್ದ. ಇವತ್ತಿನ ವ್ಲಾಗಿಗೆ ಇಷ್ಟ, ವಿಡಿಯೋ ಇಷ್ಟ ಆಗಿದೆ, ನಾನು ಫಾಲೋ ಮಾಡಿ, ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.